ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಆಡ್ತೀರಲ್ಲ ಫಸ್ಟ್. ಓಕೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿದಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿದಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ದೇವದೂತ ಸೈನ್ಯವು ಭೂಚರ ಜಲಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು ಭೂಚರ ಚರಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ಎನಗೆಂತ ಉಲ್ಲಾಸವೋ. ನಿನ್ನಾಯ ನಾಮವನಂಬಿ ಎನಗುಂಟು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವೋ. ನಿನ್ನಾಯ ನಾಮವನಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಗೀತೆಯನ್ನ ಹಾಡಿದಂತಹ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸ್ತಕ್ಕಂಥವರು ಬೋಧಕರಾದ ವಿಲ್ಸನ್ ಎಲಿಯಾಸ್ ಅವರು. ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತೊಳಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ.
ಒಂದು ದಿನದಲ್ಲಿ ಕುಟುಂಬದಂತ ಎಲ್ಲರಿಗೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಪಾಸ್ಟರ್ಗೆ ಮತ್ತೆ ವಂದನೆಗಳು, ಪಾಸ್ಟರ್ ಎಂ ರಾಜ ಅವರಿಗೆ ವಂದನೆಗಳು ಸಲ್ಲಿಸುತ್ತೇನೆ. ಮತ್ತೆ ದೇವರ ನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ನಾವು ಪ್ರಾರ್ಥನೆಯ ಒಂದು ದೊಡ್ಡ ಒಂದು ಬಲವಾಗಿದೆ. ಪ್ರಾರ್ಥನೆಯ ಬಲ ದೊಡ್ಡ ಬಲ ಅಂತ ಒಂದು ಹಾಡಿದೆ. ಮತ್ತೆ ಆ ಪಾಸ್ಟರ್ ಅವರು ಒಳ್ಳೆ ರೀತಿಯಿಂದ ಹಾಡಿದ್ದಾರೆ. ದೇವ ಸ್ತೋತ್ರ. ಈ ಒಂದು ದಿನದಲ್ಲಿ ನಾವು ಪ್ರಾರ್ಥನೆಯ ಬಗ್ಗೆ ನಮ್ಮ ಸಭೆ ಸೆವೆಂತ್ ಅಡ್ವೆಂಟಿಸ್ಟ್ ಸಭೆ ಪ್ರಾರ್ಥನೆ ಅಂದ್ರೆ ಹೇಗೆ ಯಾವ ಸ್ಥಾನದಲ್ಲಿ ಇದೆ ಅಂತ ನಾವು ನೋಡುವಾಗ, ಎಲ್ಲಾ ಸಭೆಗಳಲ್ಲಿ, ವಿಶ್ವದಲ್ಲಿ ಎಲ್ಲಾ ಸಭೆಗಳಿದಾವೆ. ಈ ಸಭೆಗಳಲ್ಲಿ ನಾವು ನೋಡುವಾಗ ನಮ್ಮ ಸಭೆ ಪ್ರಾರ್ಥನೆಯಲ್ಲಿ 7 ಇಲ್ಲ 8ನೇ ಒಂದು ಸ್ಥಾನದಲ್ಲಿದೆ. ಪ್ರಿಯರೇ, 7 ಇಲ್ಲ 8ನೇ ಸ್ಥಾನದಲ್ಲಿದೆ. ಅದಕ್ಕಾಗಿ ನಾವು ಈ ಎಚ್ಚರವಾಗಿದ್ದು ಈ ಎಚ್ಚರವಾಗಿ ನಾವು ಪ್ರಾರ್ಥಿಸುವಂತ ನನಗೆ ತುಂಬಾ ಸಂತೋಷ ಆಯ್ತು. ಈ ಒಂದು ಅಂಶ ಮತ್ತೆ ಈ ಒಂದು ಟಾಪಿಕ್ ಮತ್ತೆ ಈ ಒಂದು ಕಾರ್ಯಕ್ರಮ ದೇವರು ಒಳ್ಳೆ ಒಂದು, ಯಾಕಂದ್ರೆ ನಾವು ಪ್ರಾರ್ಥನೆ ತುಂಬಾ ಕಡಿಮೆ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಹೆಚ್ಚು ಪ್ರಾರ್ಥನೆ ಹೆಚ್ಚು ಶಕ್ತಿ, ಕಡಿಮೆ ಪ್ರಾರ್ಥನೆ ಕಡಿಮೆ ಶಕ್ತಿ. ಪ್ರಾರ್ಥನೆ ಇಲ್ಲ ಅಂದ್ರೆ ಶಕ್ತಿ ಇಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ನಾವು ಪ್ರಾರ್ಥಿಸೋದು ತುಂಬಾ ಪ್ರಾಮುಖ್ಯವಾಗಿದೆ. ಪ್ರಿಯರೇ, ನಾವು ಒಂದು ಸಮಯದಲ್ಲಿ ನಾನು ಪ್ರಾರ್ಥನೆಯ ಬಗ್ಗೆ ಕೆಲವು ಸೂತ್ರಗಳಿತ್ತು. ಆ ಸೂತ್ರಗಳನ್ನ ನಾವು ಹಂಚ್ಕೊಂಡಿದ್ದೆ. ಒಂದ್ಸತಿ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಮತ್ತೆ ಅದಾದ ತಕ್ಷಣ ಮತ್ತೆ ನಾವು ಪ್ರಾರ್ಥನೆಯ ಒಂದು ವಿಧವನ್ನು ನಾವು ನೋಡ್ಕೊಳ್ಳೋಣ. ನಮ್ಗೆ ಎಲ್ಲ ಗೊತ್ತಿರುವಂತದ್ದು ತಂದೆ, ಮಗ, ಪವಿತ್ರ ಆತ್ಮನೂ ಇದ್ದಾನೆ. ತಂದೆ, ಮಗ, ಪವಿತ್ರ ಆತ್ಮನಲ್ಲಿ ನಾವು ಕೆಲವರು ಪ್ರಾರ್ಥನೆ ಯಾರಿಗೆ ಮಾಡ್ಬೇಕು ಮತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತಾರೆ. ತಂದೆಗೆ ಪ್ರಾರ್ಥನೆ ಮಾಡ್ಬೇಕಾ, ಮಗನ್ಗೆ ಪ್ರಾರ್ಥನೆ ಮಾಡ್ಬೇಕಾ, ಇಲ್ಲಾಂದ್ರೆ ಪವಿತ್ರಾತ್ಮನ್ ಮಾಡ್ಬೇಕಾ ಅಂತ. ಆದ್ರೆ ನಾವು ಬೈಬಲ್ ಸತ್ಯವೇದದಲ್ಲಿ ನಮಗೆ ಒಂದು ಎಕ್ಸಾಂಪಲ್ ಮಾದರಿ ಕೊಡುವಂತದ್ದಾಗಿದೆ ನಾವು ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು ಅಂತ. ನಾವು ಮತ್ತಾಯ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನ ಮಾದರಿಯ ಪ್ರಾರ್ಥನೆಯನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ. ಈ ರೀತಿ ನಾವು ಪರಲೋಕದಲ್ಲಿರುವಂತ ತಂದೆಗೆ ನಾವು ಅಡ್ರೆಸ್ ಮಾಡುವಂಥದ್ದು. ಮತ್ತೆ ಯಾರಿಗೆ ಒಂದ್ ಲೆಟರ್ ಬರುವಾಗೂ ಸಹ ನಾವು ಅಡ್ರೆಸ್ ಇರುತ್ತೆ. ಆ ರೀತಿ ನಮ್ಮ ಪರಲೋಕದ ತಂದೆಗೆ ನಾವು ಪ್ರಾರ್ಥನೆ ಮಾಡುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ನಾವು ಗಮನದ ಇಟ್ಕೋಬೇಕು. ಪರಲೋಕದ ತಂದೆಗೆ ನಾವು ಪ್ರೇಯರ್ ಮಾಡ್ತೇವೆ. ಮತ್ತೆ ಒಳ್ಳೆಯ ಉದಾಹರಣೆ ಇದೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ. ಈ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು 6 ಸತಿ ಆತನು ಪರಲೋಕದ ಕಡೆ ಆತನ ದೃಷ್ಟಿಯನ್ನಿಟ್ಟು, ಪರಲೋಕದ ತಂದೆ, ನನ್ನ ತಂದೆ, ಪರಿಶುದ್ಧನಾದ ತಂದೆ, ನೀತಿವಂತನಾದ ತಂದೆ, ನನ್ನ ತಂದೆ ಅಂತ 6 ಸತಿ ಆತನು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತಂದೆ ಅಂತ ಕರೆದಿದ್ದಾರೆ. ಪ್ರಿಯರೇ, ಈ ವಿಷಯದಲ್ಲಿ ನಾವು ನೋಡುವಾಗ ನಾವು ಪ್ರಾರ್ಥನೆಗೆ ತಂದೆಯಾದ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಂತದ್ದಾಗಿದೆ. ಯಾಕಂದ್ರೆ ತಂದೆಯಾದ ದೇವರ ಆಜ್ಞೆಯನ್ನು ನಾವು ಮೀರಿ ನಾವು ದೂರ ಅಗಲಿದ್ದೀವಿ ಪ್ರಿಯರೇ. ಮತ್ತೆ ನಾವು ಯಾರ ಹೆಸರಲ್ಲಿ ಮಾಡ್ಬೇಕಂದ್ರೆ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 13-14 ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡ್ಕೋಬೇಕು. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಬೇಡ್ಕೋಬೇಕು ಬೇರೆ. ಆತನ ನಾಮದಲ್ಲಿ ನಾವು ಏನು ಬೇಡಿಕೊಂಡ್ರು ತಂದೆಗೆ ತಂದೆ ನಮಗೆ ಕೊಡುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಅಂದ್ರೆ ನಾವು ಬೈಬಲ್ ಅಲ್ಲಿ ಇನ್ನು ಕೆಲವರ ಹೆಸರುಗಳಿದಾವೆ ಯೇಸು ಅಂತ. ನಾವು ಯೇಸು ಕ್ರಿಸ್ತನ ಹೆಸರು ಕೇವಲ ಒಂದು ನಮ್ಮ ಒಂದು ಕಾರ್ಯಕ್ಕೆ ಆಗಿ ಅಂತಲ್ಲ, ಆತನ ಜೊತೆ ನಾವು ಸಂಬಂಧ ಇಲ್ಲದಿದ್ರೆ ಯೇಸು ಕ್ರಿಸ್ತನ ಹೆಸರು ನಮ್ಗೆ ಯಾವ ಒಂದು ಪ್ರಯೋಜನ ನಮ್ಗೆ ಮಾಡೋದಿಲ್ಲ.
ಅದಕ್ಕೆ ಯೇಸು ಕ್ರಿಸ್ತನ ಜೊತೆ ನಮ್ಮ ಸಂಬಂಧ ಇರ್ಬೇಕಾಗಿದೆ. ಈ ಲೋಕದ ರಕ್ಷಕನಾಗಿ ಯೇಸು ಕ್ರಿಸ್ತನ್ ಬಂದಿದ್ದಾನೆ. ಯೇಸು ಕ್ರಿಸ್ತ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ನನ್ನ ರಕ್ಷಕನು, ನನ್ನ ಒಡೆಯನು ಅಂತ ಆ ನಂಬಿಕೆಯಿಂದ ನಾವು ಆ ಹೆಸರು ತಗೋಬೇಕು ಪ್ರಿಯರೇ. ಸುಮ್ನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಅಂದ್ರೆ ಕೆಲವೊಂದ್ಸತಿ ಅದು ನಮಗೆ ಏನು ಪ್ರಯೋಜನ ಆಗಲ್ಲ. ಎಷ್ಟೋ ಜನ ಎತ್ಕೊಂಡಿದ್ದಾರೆ ಯೇಸು ಅಂತ ಹೆಸರು ಪ್ರಿಯರೇ. ಮತ್ತೆ ಆಮೇಲೆ ಪವಿತ್ರ ಆತ್ಮನ ಮುಖಾಂತರ ನಾವು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದ್ರೆ ರೋಮಪುರದವರು ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 26ರಲ್ಲಿ ನೋಡ್ತೀವಿ, ನಾವು ಪವಿತ್ರ ಆತ್ಮನ ಮುಖಾಂತರ ನಾವು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದ್ರೆ ಆತನ ಶಕ್ತಿ ನಮಗೆ ಅವಶ್ಯಕತೆ ಆ ರೀತಿ ಇರುವಂತದ್ದಾಗಿದೆ ಪ್ರೇರೆ. ಆಮೇಲೆ ಕೆಲವು ವಿಷಯಗಳು ನಾವು ನೋಡುವಂಥದ್ದು, ನಾವು ಒಂದೇ ಯೋಹನ್ ಬರೆದ ಸುವಾರ್ತೆ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ನಾವು ಏನ್ ಪ್ರಾರ್ಥನೆ ಮಾಡಿದ್ರು ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಮುಖ್ಯ. ಆತನ ಚಿತ್ತಾನುಸಾರವಾಗಿ ನಾವು ಏನು ಬೇಡಿಕೊಂಡರೂ ನಮಗೆ ಆತನು ಕೊಡುವಂತನಾಗಿದ್ದಾನೆ. ಮತ್ತೆ ಇನ್ನೊಂದು, ನಮ್ಮ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾವು ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದಾಗ ನಾವು ಏನು ಬೇಡಿಕೊಂಡರೂ ನಮಗೆ ಆತನು ಕೊಡುವಂತನ. ಪ್ರಿಯ, ಅದು ವಾಕ್ಯದಲ್ಲಿ ನೆಲೆಗೊಂಡಿರೋದಂದ್ರೆ ಅದು ಪ್ರತಿದಿನವೂ ನಾವು ದೇವರ ವಾಕ್ಯದಲ್ಲಿ ನಾವು ಸಮಯ ತಗೊಂಡು ಓದುವಂಥದ್ದು. ದೇವರ ವಾಕ್ಯ ಪ್ರತಿದಿನ ನಾವು ಓದುವಂಥದ್ದು, ವಾಕ್ಯ ನಾವು ಧ್ಯಾನಿಸುವಂಥದ್ದು. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಕೀರ್ತನೆಗಾರನು ಹೇಳುವಂತನಾಗಿದ್ದಾನೆ, ನಾವು ಆತನ ವಾಕ್ಯವು ಹಗಲು ಇರುಳು ಧ್ಯಾನಿಸುವಂತವ್ರು ಆತ ನೀರಿನ ಕಾಲುವೆಗಳ ಬಳಿಯಲ್ಲಿ ಮರವಾಗಿರುವಂತನಾಗಿದ್ದಾನೆ ಪ್ರಿಯರೇ. ಆ ರೀತಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವಂಥದ್ದು ಅಂದ್ರೆ ನಾವು ಪ್ರಾರ್ಥಿಸುವಂತದ್ದಾಗಿದೆ ಪ್ರಿಯರೇ. ಆಮೇಲೆ ನಾವು ನೋಡೋದೇನಂದ್ರೆ, ಧರ್ಮಶಾಸ್ತ್ರಕ್ಕೆ ನಾವು ಕಿವಿಗೊಡದೆ ಮಾಡುವ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ಯಾಕಂದ್ರೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರ ವಾಕ್ಯಕ್ಕಾಗ್ಲಿ, ದೇವರ ಧರ್ಮಶಾಸ್ತ್ರಕ್ಕಾಗ್ಲಿ, ಮತ್ತೆ ದೇವರ ನುಡಿಗಳು, ದೇವರ ಮಾತುಗಳಿಗೆ ನಾವು ಗೌರವ ಕೊಡದೆ ನಾವು ಯಾವ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಅಸಹ್ಯವಾಗಿದೆ. ಆ ರೀತಿ ನಾವು ದೇವರಿಗೆ ನಾವು ಸನ್ಮಾನ ಕೊಡ್ಲಿಲ್ಲ ಅಂದ್ರೆ, ಗೌರವ ಕೊಡ್ಲಿಲ್ಲ ಅಂದ್ರೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ಲಿಲ್ಲ ಅಂದ್ರೆ ಪ್ರೇರಣೆ ಇದನ್ನು ಸಹ ನಾವು ಮಾಡುವಂತ ಪ್ರಾರ್ಥನೆ ಅದು ದೇವರು ಕೇಳಲ್ಲ. ಆ ರೀತಿ ಈ ಪ್ರಾರ್ಥನೆ ಅನ್ನೋದು ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾದದ್ದು. ಯಾಕಂದ್ರೆ ಒಂದೊಂದೊಂದು ಕಾಲದಲ್ಲಿ ಅವ ತೋಟದ ಇರುವಾಗ ಪ್ರಾರ್ಥನೆ ಇರ್ಲಿಲ್ಲ, ಅವರು ದೇವ್ರ ಸಂಗಡ ಮಾತಾಡುವಂತರಾಗಿದ್ರು. ಆದ್ರೆ ಇವಾಗ ಯಾವಾಗ ದೇವರಿಂದ ಅವರು ಅಗ್ಲಿ ದೂರ ಹೋದಾಗ ಪ್ರಾರ್ಥನೆ ಎಂಬ ಒಂದು ಮಾಧ್ಯಮ, ಪ್ರಾರ್ಥನೆ ಎಂಬ ಒಂದು ಶಕ್ತಿ, ಪ್ರಾರ್ಥನೆ ಮುಖಾಂತರವೇ ನಾವು ದೇವರನ್ನ ಮಾತಾಡೋದಕ್ಕೆ ಸಾಧ್ಯವಾಯ್ತು. ಆದ್ರೆ ಮತ್ತೊಂದು ಸಮಯ ಬರುವಂತದ್ದಾಗಿದೆ. ಪ್ರಕಟಣೆ 22:4ರಲ್ಲಿ ಯೇಸು ಕ್ರಿಸ್ತನ ಮುಖವು ನಾವು ಆತನ ಮುಖವನ್ನು ನಾವು ನೇರವಾಗಿ ನೋಡುವಂತದ್ದಾಗಿದೆ ಪ್ರಿಯರೇ. ಆವಾಗ ಪ್ರಾರ್ಥನೆ ಇರೋದಿಲ್ಲ. ಪ್ರಾರ್ಥನೆ ಈ ಲೋಕದಲ್ಲಿ ಮಾತ್ರ ಪ್ರಾರ್ಥನೆ, ಮತ್ತೆ ಪರಲೋಕದಲ್ಲಿ ಪ್ರಾರ್ಥನೆ ಇರಲ್ಲ. ಯಾಕಂದ್ರೆ ನಾವು ದೇವ್ರ ಸಂಗಡ ಮುಖಾಮುಖಿ ಮಾತಾಡುವಂತದ್ದಾಗಿದೆ. ಅದಕ್ಕೆ ಪ್ರಾರ್ಥನೆ ತುಂಬಾ ಮುಖ್ಯವಾದದ್ದು. ಮತ್ತೆ ಇನ್ನೊಂದು ವಚನ ಇದೆ, ಕೀರ್ತನೆ 66:18ರಲ್ಲಿ, ನಾನು ಒಂದು ವೇಳೆ ಕೆಟ್ಟತನದ ಮೇಲೆ ನಾವು ದೃಷ್ಟಿ ಇಟ್ಟಿದ್ರೆ ನನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಆ ರೀತಿ ಪ್ರೇಯರ್ಗೆ ಇಷ್ಟೊಂದು ವಿಷಯಗಳಿದ್ದಾವೆ. ನಾವು ಮುಖ್ಯವಾಗಿ ತಿಳ್ಕೊಳ್ಳೋದೇನಂದ್ರೆ, ನಾವು ಪ್ರಾರ್ಥನೆ ಇವತ್ತು ಒಂದು ಸ್ವಲ್ಪ ಸಮಯ ಮೊಣಕಾಲು ಊರು ಪ್ರಾರ್ಥನೆ ಅಂತ ನಾವು ಕಲಿಯೋಣ. ಯಾಕಂದ್ರೆ ನಮ್ಮ ಒಂದು ವ್ಯಕ್ತಿಗತ ಜೀವಿತದಲ್ಲಿ ನಾವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ನಾವು ಈ ಮೊಣಕಾಲನ್ನು ಮಾಡುವಂಥದ್ದು ತುಂಬಾ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿದೆ. ಅದಕ್ಕೆ ಸಮಯ ಸಿಕ್ಕಿದಾಗ, ಇಲ್ಲಾಂದ್ರೆ ನಮಗೆ ಅನುಕೂಲ ಆದಾಗ ನಾವು ಈ ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದು ತುಂಬಾ ಪ್ರಾಮುಖ್ಯವಾದದ್ದು. ಇದನ್ನ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಇರುವಂತ ಸ್ಕೂಲ್ಗೂ ಹೋಗ್ತಿರ್ಲಿಲ್ಲ ಅಂತ ಸಮಯದಲ್ಲೂ ಸಹ ನಮ್ಮ ಅಜ್ಜಿ, ನಮ್ಮ ತಾತ ಇವರು ಮೊಣಕಾಲೂರಿ ಪ್ರೇಯರ್ ಮಾಡ್ತಾ ಇದ್ರು. ಏನಿರು ನಾನು ಹಾಸಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಚಿಕ್ಕ ಹುಡುಗನಾಗಿದ್ದೆ. ನಮ್ಮ ಅಜ್ಜಿ ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲೂರಿ ಪ್ರೇಯರ್ ಮಾಡ್ತಿದ್ರು.
ಮತ್ತೆ ಮತ್ತೆ ಮಧ್ಯಾಹ್ನ, ಮತ್ತೆ ಸಾಯಂಕಾಲ, ಮತ್ತೆ ರಾತ್ರಿ ನೋಡುವಾಗ ದಿನಕ್ಕೆ 6, 5, 7 ಸತಿ ಮೊಣಕಾಲೂರಿ ಪ್ರೇಯರ್ ಮಾಡ್ತಾ ಇದ್ರು ಪ್ರಿಯರೇ. ಇದು ನಮ್ಮ ಜೀವಿತದಲ್ಲಿ ಎಷ್ಟು ಇನ್ನೊಬ್ಬರಿಗೆ ನಾವು ಪ್ರಭಾವಿತವಾಗಿ ಒಂದು ಪ್ರಭಾವ ತರುವಂತದ್ದಾಗಿದೆ ಈ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದು. ಇದು ನನ್ನ ದೀನತ್ವ ತರುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ನಾವು ನೋಡು ಕೀರ್ತನೆ 95ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಯಾವ ರೀತಿ ಇಲ್ಲಿ ಬನ್ನಿರಿ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಂಗ್ಲಿಷ್ ಅಲ್ಲಿ ಬರ್ದಿದೆ ನೀಲ್ ಅಂತಿದೆ, ಮೊಣಕಾಲು ಊರಿ ಪ್ರಾರ್ಥನೆ ಮಾಡು. ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂಥದ್ದು ಪ್ರಿಯರೇ. ಈ ಪ್ರಾರ್ಥನೆ ದಾನಿಯಲ್ನು ಸಹ ಇದೇ ರೀತಿ ಮೊಣಕಾಲು ಪ್ರೇಯರ್ ಮಾಡಿದ್ದಾನೆ. ದಾನಿಯಲ್ 6ನೇ ಅಧ್ಯಾಯ 10ನೇ ವಚನದಲ್ಲಿ ದಾನಿಯಲ್ 3 ಸತಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದ್ದಾನೆ. ನಾವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದು ನಮ್ಮ ಜೀವಿತದಲ್ಲಿ ತುಂಬಾ ಪ್ರಾಮುಖ್ಯವಾದದ್ದು. ಇದು ಒಂದು ವೇಳೆ ಕೆಲವೊಬ್ಬರಿಗೆ ಅನಾರೋಗ್ಯ ಸಮಸ್ಯೆಗಳಿರ್ತವೆ, ಅವರಿಗೆ ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ ಅಂತ ಎಕ್ಸೆಪ್ಷನ್ಸ್ ಕೇಸಸ್ ಇರ್ತವೆ. ಅದಕ್ಕೆ ನಾವು ಅವರು ನಿಂತ್ಕೋಬಹುದು, ಬೇಕಂದ್ರೆ ಕೂತ್ಕೋಬಹುದು ಅಂತ ಒಂದು ಅನಾರೋಗ್ಯ ಕಾಯಿಲೆ ಸಮಸ್ಯೆಗಳಿದ್ರೆ. ಆದ್ರೆ ಮೊಣಕಾಲು ಊರಕ್ಕೆ ಆದಂತ ವ್ಯಕ್ತಿಗಳು ಆದಷ್ಟು ಮಟ್ಟಿಗೆ ಅವರು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದರೆ ನಮ್ಮ ಆತ್ಮೀಕ ಜೀವಿತಕ್ಕೆ ಎಷ್ಟೋ ಬಲ ಸಿಗುವಂತದ್ದಾಗಿದೆ ಬೇರೆ. ಮತ್ತೆ ಈ ಒಂದು ಅದಕ್ಕಿಂತ ಮುಂಚೆ ನಾವು ಈ ಪ್ರಾರ್ಥನೆಗಳ ಬಗ್ಗೆ ನಾವು ನೋಡಿದೀವಿ. ಮತ್ತೆ ಯೇಸು ಕ್ರಿಸ್ತನು ದಾನಿಯೇಲ ಕೀರ್ತನೆ, ದಾವಿದನ ಕೀರ್ತನೆ, ಮತ್ತೆ ದಾನಿಯೇಲನ ಒಂದು ಜೀವಿತದಲ್ಲಿ, ಮತ್ತೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತದ್ದು ತುಂಬಾ ನಾವು ಸಂದರ್ಭಗಳನ್ನು ನೋಡುವಂತದ್ದಾಗಿದೆ. ಯಾಕೆ ಮತ್ತೆ ನಾವು ಮೊಣಕಾಲೂರಿ ಯಾಕೆ ನಾವು ಪ್ರಾರ್ಥನೆ ಮಾಡಲ್ಲ ಅಲ್ವಾ? ಈಗ ಯೇಸು ಕ್ರಿಸ್ತನು ಸಹ ನಾವು ನೋಡ್ತೀವಿ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾನೆ. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನ. ಯಾರಾದ್ರೂ ಓದ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನ. ಇದು ಮೇನ್ವಾಗಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಆತನು ಮೊಣಕಾಲು ಊರಿ ಆತನು ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ ಪ್ರೇರೆ. ಒಂದು ಸತಿ ಮೊಣಕಾಲೂರಿ ಒಂದು ವಾಕ್ಯ ಬರ್ದಿದೆ ಪ್ರೇರೆ, ಎಷ್ಟು ಆತನ ಜೀವಿತವೆಲ್ಲ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾನೇನೋ ಅಲ್ವಾ? ಯಾಕಂದ್ರೆ ಆತನು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಲೂಕನ ಬರೆದ ಸುವಾರ್ತೆ 22:41 ನಾವು ನೋಡುವಂಥದ್ದು ಯೇಸು ಕ್ರಿಸ್ತನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದು ಪ್ರೇರೆ. ಈ ರೀತಿ ಶಿಷ್ಯರು ಸಹ ಈ ಪ್ರಾರ್ಥನೆಯನ್ನು ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡುವಂತದ್ದಾಗಿದ್ದಾರೆ ಬೇರೆ. ಯಾಕೆ ನಾವು ಇದನ್ನ ಅಳವಡಿಸ್ಕೋಬಾರ್ದು? ಯಾಕೆ ನಾವು ನಮ್ಮ ಸಭೆಯಲ್ಲಿ ಏನಿಲ್ಲ, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನಾವು ಖಂಡಿತ ಪ್ರಾರ್ಥನೆಯಲ್ಲಿ ನಾವು ಮಾಡ್ತೀವಿ. ಆದ್ರೂ ನಮ್ಮ ಒಂದು ಈ ಒಂದು ಎಲ್ಲಾದ್ರೂ ನಮ್ಮ ಮನೆ ಕುಟುಂಬ, ನಮ್ಮ ಎಲ್ಲಿ ನಮ್ಮ ನಾವಿರುವಂತ ಪ್ರಾಂತಗಳಲ್ಲಿ ಈ ಒಂದು ಪ್ರಾರ್ಥನೆ ತುಂಬಾ ಮುಖ್ಯ. ಮತ್ತೆ ಇದು ಸ್ಟೆಫನ್ ಅನ್ನು ಸಹ ನಾವು ನೋಡ್ತೀವಿ. ಆತನು ಸಹ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ತನ್ನ ಪ್ರಾಣವನ್ನು ಬಿಟ್ಟನು. ಮತ್ತೆ ಪೇತ್ರನು, ತಬೀತಾ ಅಂತ ಒಬ್ಬಳು ಆತನು ಮೃತ ಹೊಂದಿದಾಗ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದಾನೆ ಪ್ರಿಯರೇ. ಆ ರೀತಿ ಮತ್ತೆ ಅನೇಕ ಶಿಷ್ಯರು ಸಹ ಈ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಆದ್ರೆ ನಮ್ಮ ಒಂದು ಜೀವಿತದಲ್ಲಿ ನಾವು ಯಾಕೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಕೊಡುದು? ಖಂಡಿತವಾಗಿ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಎಷ್ಟೋ ಭಾರ ನಮ್ಮಿಂದ ಹಿಡಿದು ಮತ್ತೊಂದು ಶಕ್ತಿಯನ್ನು ನಾವು ಹೊಂದ್ಕೊಳ್ಳುವಂತರಾಗಿದ್ದೀವಿ ಪ್ರಿಯರೇ. ಈಗ ಪ್ರಾರ್ಥನೆಗೆ ನಾನು ಸ್ವಂತವಾಗಿ ಒಂದು 7 ಏನಂದ್ರೆ ಪಾಯಿಂಟ್ಸ್ ಅನ್ನ ಬರ್ದಿದ್ದೀನಿ. ದೇವಚಿತ್ತ ಆದ್ರೆ ಮತ್ತೆ ನಾನು ಅದು ಹಂಚ್ಕೊಂತೀನಿ. 7 ಪಾಯಿಂಟ್ಸ್. ಒಂದು ಪದ ಇದೆ, ಆ ಪದ ಹೆಸರೇನಂದ್ರೆ ಫ್ಯಾಕ್ಟ್ಸ್ ಅಂತ. ಈ ಫ್ಯಾಕ್ಟ್ಸ್ ಅನ್ನೋದು ಒಂದು ಸಭೆಯಿಂದ ಅವರು ಫ್ಯಾಕ್ಟ್ಸ್ ಅಂತ ಅವರು ಮಾಡ್ತಾ ಇದ್ರು. ಏನಂದ್ರೆ ಅದನ್ನ ಪ್ರೇಯರ್ ಮಾಡ್ತಾ ಇದ್ರು. ನಾನೇನ್ ಮಾಡಿದೀನಿ, ಈ ಫ್ಯಾಕ್ಟ್ಸ್ ನಾನು ಫ್ಯಾಕ್ಟರ್ಸ್ ಮಾಡಿದೀನಿ. FAC ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, FACTORS ಅಂತ. ಈ ಫ್ಯಾಕ್ಟರ್ಸ್ ಅನ್ನೋದು ಪ್ರೇಯರು ನಮ್ ಜೀವಿತದಲ್ಲಿ ನಾವು ಪಾಲಿಸಿದ್ರೆ ತುಂಬಾ ನಮಗೆ ಆತ್ಮಿಕ ಲಾಭ ಸಿಗುವಂತದ್ದಾಗಿದೆ. ಈ ಆತ್ಮಿಕ ಲಾಭದಲ್ಲಿ ನಾವು ಏನು ಕೇಳ್ತೀವೋ ದೇವ್ರನ್ನ, ಅದು ಕೊನೆಗೆ ಬರುವಂತದ್ದಾಗಿದೆ. ಎಸ್ ಅಂದ್ರೆ ಸಪ್ಲಿಕೇಶನ್ಸ್ ಅಂತ.
ನಾವು ನೇರವಾಗಿ ಪ್ರಾರ್ಥನೆ ಅಂದ್ರೆ ದೇವ್ರನ್ನ ಡೈರೆಕ್ಟ್ ಆಗಿ ದೇವ್ರ ಅದು ಬೇಕು ಇದು ಬೇಕು ಇದನ್ನ ನನ್ಗೆ ಈ ದಿನ ಇದು ನಡೆಸ್ಕೊಡು ಅಂತ ದೇವರಿಗೆ ನಾವು ಕೇಳುವಂತದ್ದಾಗಿದೆ. ಆದ್ರೆ ಫ್ಯಾಕ್ಟ್ಸ್ ಎಂಬ ಈ ಒಂದು ಫ್ಯಾಕ್ಟರ್ಸ್ ಎಂಬ ಈ ಪದದ ಒಂದು ಅರ್ಥವು ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಈ ಫ್ಯಾಕ್ಟ್ಸ್ ಅಂದ್ರೆ ಫಸ್ಟ್ ವರ್ಡ್ ಬರುವಂತದ್ದು ಏನಾಗಿದೆ ಹೇಳಿ, ಫೇತ್ ಅಂತ. ವಿಶ್ವಾಸ, ನಂಬಿಕೆಗಾಗಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ಬೇಕು. ದೇವರೇ ನನ್ನ ನಂಬಿಕೆಯಿಂದ ಬಲಪಡಿಸು, ನಂಬಿಕೆ ಆಧಾರವಾಗಿ ವಾಕ್ಯದಲ್ಲೇ ನನ್ನ ಬಲಪಡಿಸು ಅಂತ ಹೇಳಿ ನನಗೆ ನಂಬಿಕೆ ಹುಟ್ಟಿಸು ಸ್ವಾಮಿ. ನನ್ನ ನಂಬಿಕೆ ಇಲ್ಲದೆ ನಿನ್ನನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ. ದೇವರನ್ನ ಮೆಚ್ಚಿಸ್ಬೇಕಂದ್ರೆ ನಂಬಿಕೆ ಬೇಕು. ನಂಬಿಕೆ ಇದ್ರೆ ಸ್ವಾಮಿ ನಿನ್ನನ್ನು ಮೆಚ್ಚಿಸುವಂತವ್ರು ಅವರು ನಂಬಿಕೆಯಲ್ಲಿ ಇರುವಂತರಾಗಿದೆ. ನಂಬಿಕೆಗೆ ದೇವರ ವಾಕ್ಯವೇ ಆಧಾರವಾಗಿದೆ ಅಂತ ಹೇಳಿ ಈ ಒಂದು ನಂಬಿಕೆಯ ಬಗ್ಗೆ ಎಫ್ ಅಂದ್ರೆ ನಂಬಿಕೆ. ಈ ನಂಬಿಕೆಗಾಗಿ 5 ನಿಮಿಷ ಪ್ರಾರ್ಥನೆ. ಮತ್ತೆ ಎಫ್ ಅಲ್ಲಿ ಇನ್ನೊಂದಿದೆ, ಏನಂತ ಹೇಳಿ, ಎಫ್ ಅಲ್ಲಿ ನಾವು ಫರ್ಗಿವ್ನೆಸ್ ಇದೆ, ಕ್ಷಮಿಸುವಂತ ಗುಣ. ದೇವರ ಇತರರನ್ನ ಕ್ಷಮಿಸಬೇಕು, ಇತರರನ್ನ ನಾನು ದ್ವೇಷಿಸಕೂಡದು ಅಂತ ಹೇಳಿ ಈ ಎಫ್ ಅನ್ನ ಈ ಫರ್ಗಿವ್ನೆಸ್ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರೇರೆ. ಯಾಕಂದ್ರೆ ವಾಕ್ಯದಲ್ಲಿ ಬರ್ದಿದೆ, ನಾವು ದೇವರಿಗೆ ಕಾಣಿಕೆ ಕೊಡುವಾಗ, ಅರ್ಪಣೆಗಳು ಕೊಡುವಾಗ ನಾವು ಇತರರ ಮೇಲೆ ದ್ವೇಷ, ಕೋಪ, ಮನಸ್ಪರ್ಧೆಗಳು ಇಟ್ಕೊಂಡು ನಾವು ಕಾಣಿಕೆಗಳು ಕೊಟ್ರೆ ಅದು ವ್ಯರ್ಥ. ನಾವು ₹1000 ಕಾಣಿಕೆ ಕೊಡ್ಬೋದು, ಆದ್ರೆ ನಾವು ಇನ್ನೊಬ್ಬರ ಮೇಲೆ ದ್ವೇಷ, ಕೋಪ, ಹಗೆತನ, ಸಿಟ್ಟು ಇವೆಲ್ಲ ಬೆಳೆಸ್ಕೊಂಡು ನಾವು ದೇವ್ರ ಮುಂದೆ ಹೋಗಿ ನಿಂತು ಕಾಣಿಕೆ ಕೊಡುವಾಗ ಆ ಕಾಣಿಕೆ ವ್ಯರ್ಥ. ಅದಕ್ಕೆ ದೇವ್ರು ನೇರವಾಗಿ ಹೇಳಿದ್ದಾನೆ ವಾಕ್ಯದಲ್ಲಿ, ನೀವು ಹೋಗಿ ನಿಮ್ಮ ಸಹೋದರನ ಜೊತೆ ಒಂದಾಗಿ ಆತನ ಜೊತೆ ಸಮಾಧಾನವಾಗಿ ಪ್ರೀತಿಯಿಂದ ಇರಿ. ಒಂದು ವೇಳೆ ನಿಮ್ ಪ್ರೀತಿಯಿಂದ ಇರಕ್ ಆಗಲ್ಲ ಅಂದ್ರೆ ನೀವು ದ್ವೇಷ ಮಾಡ್ಕೊಡುದು, ಹಗೆತನ ಮಾಡ್ಕೊಡುದು. ಯಾಕಂದ್ರೆ ದೇವ್ರು ಹೇಳಿದಾರೆ, ನಿಮ್ ಶತ್ರುಗಳನ್ನು ಸಹ ನೀವು ಪ್ರೀತಿಸಿ. ಮತ್ತೆ ನೀವು ನಮ್ಮ ಸಭೆಗೆ ಬರುವಂತ ಸಹೋದರ ಸಹೋದರಿಗಳ ಮೇಲೆ ನಾವು ದ್ವೇಷ, ಕೋಪ, ಹಗೆತನ ಯಾಕೆ ಪ್ರಿಯರೇ? ಅದಕ್ಕೆ ಈ ಕ್ಷಮಿಸುವಂತ ಗುಣ ತುಂಬಾ ಮುಖ್ಯವಾಗಿದೆ. ಇದು ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮ ಪಾಪಗಳು ಸಹ ಕ್ಷಮಿಸಲ್ಪಡಲ್ಲ ಅಂತ ನಾವು ಕರ್ತನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೀವಿ. ಇತರ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತ ನಾವು ದೇವರನ್ನ ಕೇಳ್ಕೊಂತೀವಿ. ಪ್ರಿಯರೇ, ಈ 5 ನಿಮಿಷ ಈ ಕ್ಷಮಿಸುವ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ. ಇತರರನ್ನ ಕ್ಷಮಿಸುವಂತ ಮನಸ್ಸು ಕೊಡು ಸ್ವಾಮಿ. ನಮಗೆ ಅವಮಾನ ಮಾಡಿದ್ದಾರೆ, ನಮ್ಮ ಹಣ ಕದ್ಕೊಂಡಿದ್ದಾರೆ, ನಮಗೆ ಎಷ್ಟು ದ್ವೇಷ ಮಾಡ್ತಿದ್ದಾರೆ, ನಮ್ಗೆ ಅನ್ಯಾಯ ಮಾಡಿದ್ದಾರೆ, ಆದ್ರೂ ಯೇಸು ಕ್ರಿಸ್ತನ ನಮ್ಮನ್ನು ಕ್ಷಮಿಸಿದ ಪ್ರಕಾರ ಅವರನ್ನು ಕ್ಷಮಿಸುವುದಂತ ಮನಸ್ಸು ಕೊಡಂತ ಪ್ರೇಯರ್ ಮಾಡ್ಬೇಕು ಪ್ರಿಯರೇ. ಮತ್ತೆ ಇನ್ನೊಂದು, ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು. ನಾವು ಯಾವ ರೀತಿ ನಾವು ವರ್ತಿಸ್ತೀವಿ, ಯಾವ ರೀತಿ ನಾವು ನಡ್ಕೊಂತೀವಿ, ಇನ್ನೊಬ್ಬರನ್ನ ಯಾವ ರೀತಿ ಮನಸ್ಸು ನೋವಿಸ್ತೀವಿ, ಇಲ್ಲಾಂದ್ರೆ ಇನ್ನೊಬ್ಬರನ್ನ ನಿಷ್ಠುರವಾಗಿ ಮಾತಾಡ್ತೀವಿ, ಇಲ್ಲಾಂದ್ರೆ ಏನೋ ಒಂದು ನಮ್ಮಿಂದ ನಾವು ಹಾನಿ ಆಗುತ್ತೆ, ನಮಗೆ ಹಾನಿ ಮಾಡ್ಕೊಂತೀವಿ, ಇಲ್ಲ ಇನ್ನೊಬ್ಬರಿಗೆ ಹಾನಿ ಮಾಡ್ತೀವಿ. ಪ್ರಿಯರೇ, ನಮ್ಮನ್ನು ಸಹ ನಾವು ಕ್ಷಮಿಸ್ಕೋಬೇಕು. ಕೆಲವೊಂದ್ಸತಿ ಕೆಲವೊಬ್ರು ತಮ್ಮನ್ನು ತಾವು ಕ್ಷಮಿಸ್ಕೊಳ್ಳಲ್ಲ, ಅವ್ರವ್ರು ಕೊರಗ್ತಾ ಇರ್ತಾರೆ, ಅಯ್ಯೋ ನಾನು ಯಾಕೆ ಹಿಂಗ್ ಅಂದಿದ್ದೀನಿ, ಯಾಕೆ ಹಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಪ್ರಿಯರೇ, ಇದು ಕ್ಷಮಿಸುವುದು ಇತರರನ್ನೊಂದು ಕ್ಷಮಿಸುವಂತದ್ದು ಗುಣ, ಮತ್ತೆ ನಮ್ಮನ್ನು ಸಹ ನಾವು ಕ್ಷಮಿಸುವಂತ ಮನಸ್ಸು ದೇವರು ನಮ್ಗೆ ನೀಡ್ಬೇಕು. ಯಾಕಂದ್ರೆ ನಮ್ಮ ತಪ್ಪು ಪಾಪಗಳು ಪೂರ್ವ ಪಶ್ಚಿಮಿಗೆ ಎಷ್ಟು ದೂರ ಐತೆ ಅಷ್ಟು ದೂರ ದೂರ ಮಾಡುವಂತನಾಗಿದೆ. ನಮ್ಮ ತಪ್ಪುಗಳು ನಾವು ಮೀಕಾಲ್ ನೋಡ್ತೀವಿ 6ನೇ ಅಧ್ಯಾಯದಲ್ಲಿ, ನಮ್ಮ ತಪ್ಪು ಪಾಪಗಳು ಒಂದು ಬೀಸುವ ಕಲ್ಲಿಗೆ ಕಟ್ಟಿ ಅದು ಮಧ್ಯ ಸಮುದ್ರದಲ್ಲಿ ಆತನು ಹಾಕುವಂತನಾಗಿದ್ದಾನೆ ಪ್ರೇರೆ. ಮತ್ತೆ ಹಿಂದೆ ತಿರುಗಿ ನೋಡದೇ ಇರುವಂತನಾಗಿದ್ದಾನೆ. ಮತ್ತೆ ಯಾಕೆ ನಾವು ಹಿಂದೆ ನಮ್ಮ ತಪ್ಪು ಪಾಪಗಳು, ಇಲ್ಲಾಂದ್ರೆ ನಾವು ಯಾಕೆ ಹಿಂದೆ ನಾವು ನೆನ್ಕೋಬೇಕು? ಸೈತಾನನು ನಮ್ಮನ್ನ ತಿರುಗಿ ಅದು ಜ್ಞಾಪಕ ಮಾಡುವಂತನಾಗಿದ್ದಾನೆ, ನೀನ್ ಆಗಿದ್ಯಾ ಹೀಗಿದ್ಯಾ ಅಂತ. ಆದ್ರೆ ನಾವು ಯಾವಾಗ್ಲೂ ಶಿಲುಬೆ ಕಡೆ ನಾವು ನೋಡ್ಬೇಕಾಗಿದೆ ಪ್ರಿಯ. ನಮ್ಮ ತಪ್ಪು ಪಾಪಗಳು ಎಲ್ಲಿದ್ದಾವೆ? ಶಿಲುಬೆ ಮೇಲೆ ಇದೆ. ಶಿಲುಬೆ ಮೇಲೆ ಕ್ರಿಸ್ತನು ನಮಗಾಗಿ ತಪ್ಪು ಪಾಪಗಳನ್ನು ಹೊತ್ಕೊಂಡಿದ್ದಾನೆ. ಪ್ರಿಯರೇ, ನಾವು ಎಲ್ಲರೂ ತಪ್ಪುಗಳು ಸಹ ಹೊತ್ಕೊಂಡಿದ್ದಾನೆ. ನಾವು ಇನ್ನೊಬ್ಬರ ತಪ್ಪುಗಳು ನಾವು ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಇನ್ನೊಬ್ಬರಿಗೆ ನಾವು ಇನ್ನೊಬ್ರು ಹೀಗೆ ಹಾಗೆ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ನ್ಯಾಯಕರ್ತನಾಗಿದ್ದಾನೆ, ಆತನು ಕ್ಷಮಿಸಿದ್ದಾನೆ ಅವರನ್ನ, ಆತನು ಕ್ಷಮಿಸುವಂತ ಮನಸ್ಸಾಗಿದೆ. ಇಲ್ಲದಿದ್ರೆ ನಾವೇನ್ ಮಾಡ್ತೀವಿ ಹೇಳಿ? ಎಲ್ಲರೂ ಕಲ್ಲೆಸೆಯೋರಾಗ್ತೀವಿ. ಆ ಸ್ತ್ರೀಯ ಮೇಲೆ ಕಲ್ಲೆಸೆಯಕ್ಕೆ ಹೋಗಿರ್ತಾರೆ ಪ್ರಿಯರೇ. ಅವಾಗ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, ಆ ಸ್ತ್ರೀ ಮೇಲೆ ಕಲ್ಲು ಎಸೆಯುವಾಗ ಏನಾಯ್ತು ಪ್ರಿಯರೇ? ಯೇಸು ಕ್ರಿಸ್ತನು ಅಲ್ಲಿ ನೆಲದ ಭೂಮಿಯ ಮೇಲೆ ಆತನು ಬರೀತಾ ಇದ್ರು. ಏನ್ ಬರೀತಾ ಇದ್ದಾನೆ ಆತನು? ಯಾರು ತಪ್ಪು ಮಾಡ್ಲಿಲ್ಲವೋ ಆತನು ಮೊದ್ಲೇ ಕಲ್ಲು ಹಾಕಿ ಅಂದ್ರು. ಪ್ರಿಯರೇ, ಇನ್ನೊಂದು ದೈವ ಸೇವಕರು ಅವರು ಪ್ರಸಂಗದ ಹೇಳಿದ್ದಾರೆ, ಕೆಳಗಡೆ ಆತನು ಏನ್ ಬರೀತಾ ಇದ್ದಾನಂದ್ರೆ, ಯಾರ್ಯಾರು ಆ ಭೂಮಿಯ ಮೇಲೆ ನೋಡ್ತಾ ಇದ್ದಾರೋ
ಅವ್ರ ಪಾಪಗಳ ಭೂಮಿ ಮೇಲೆ ಕಾಣಿಸ್ತಾ ಇತ್ತು ಅಂತೆ. ಅಯ್ಯೋ ಈತ ನನ್ನ ಪಾಪಗಳು ಹೆಂಗ್ ಬಡದ್ ಬಿಟ್ಟಿದ್ದಾನೆ ಅಂದ್ ಆ ಕಲ್ಲು ಎಸೆದು ಹೋಗ್ಬಿಟ್ಟಾನೆ. ಕೆಲವೊಬ್ರು ಅಂತ ಇದ್ರು ಸೇವಕರು, ಅದು ಆತನ 10 ಆಜ್ಞೆಗಳ ಕೆಳಗಡೆ ಬರಿತಾ ಇದ್ನು ಅಂತ. ಪ್ರಿಯರೇ, ಯಾಕಂದ್ರೆ ಪಾಪ ಅರಿವು ಉಂಟು ಮಾಡುವಂತದ ಆಜ್ಞೆಗಳು, ಮತ್ತೆ ಕೆಳಗಡೆ ಆತನ ಏನ್ ಬರ್ದಿದ್ದಾನೆ ಅಂತ ನಾವು ನೋಡಿಲ್ಲ, ಗೊತ್ತಿಲ್ಲ. ಆದ್ರೆ ಯಾರು ಏನ್ ತಪ್ಪು ಮಾಡಿಲ್ವ ಆತನು ಮೊದ್ಲೇ ಕಲ್ಲು ಹಾಕ್ಬೇಕು. ಪ್ರಿಯರೇ, ನಾವು ನೋಡುವಾಗ ಈ ರೀತಿ ನಾವು ಇನ್ನೊಬ್ಬರನ್ನ ನಾವು ರಕ್ಷಣೆಗೆ ನಾವು ಅವರಿಗೆ ಒಂದು ಅವ್ರ ಜೀವಕ್ಕೆ ಆಗ್ಲಿ ಅವರ ಒಂದು ಇದಕ್ಕೆ ನಾವು ಜವಾಬ್ದಾರಿ ಇದೀವಿ. ಆದ್ರೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ ಮಾತ್ರವೇ. ಅವರನ್ನ ಹಿಂಸೆ ಮಾಡೋದಕ್ಕೆ, ಅವ್ರನ್ನ ದಂಡಿಸೋದಕ್ಕೆ, ಅವರನ್ನ ಅವಮಾನ ಮಾಡಕ್ಕೆ, ಅವರನ್ನ ನಿಂದನೆ ಮಾಡೋದಕ್ಕೆ ನಾವು ಇಲ್ಲ ಇಲ್ಲೇ. ನಾವು ಇತರರನ್ನ ಕ್ಷಮಿಸುವುದು ಒಂದೇ ಒಂದು ದೇವ್ರು ಕೊಟ್ಟಂತ ನಮ್ಗೆ ಉತ್ತಮವಾದಂತ ಕೆಲಸ. ಯಾಕಂದ್ರೆ ಇದು ದೇವರ ಕೊಟ್ಟ ಕೆಲಸ, ಆ ದೇವ್ರು ಕೊಟ್ಟಂತ ಒಂದು ಜವಾಬ್ದಾರಿ, ಇತರರನ್ನ ಕ್ಷಮಿಸುವುದು, ಅದು ಇನ್ನೊಬ್ಬರನ್ನ ದಂಡಿಸುವುದು, ಇನ್ನೊಬ್ಬರನ್ನ ಕೀಳಾಗಿ ನೋಡುವಂತದ್ದು ನಮಗೆ ದೇವರು ಕೊಟ್ಟಿಲ್ಲ. ಪ್ರಿಯರೇ, ಇದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕಾಗಿದೆ. 5 ನಿಮಿಷ ಕ್ಷಮಿಸುವುದ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ಬೇಕು. 5 ನಿಮಿಷ ನಾವು ವಿಶ್ವಾಸದ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕಾಗಿದೆ ಪ್ರಿಯರೇ. ಅದಕ್ಕೆ ಇವತ್ತು ನಾನು ಈ ಫ್ಯಾಕ್ಟರ್ಸ್ ಅಂತ ಒಂದು ಪದದ ಅರ್ಥದಲ್ಲಿ ನಾನು ಸ್ವಂತವಾಗಿ ನಾನು ಮಾಡಿದ್ದೆ. ಎಫ್ ಅಂದ್ರೆ ಫೇತ್, ವಿಶ್ವಾಸಕ್ಕಾಗಿ, ಮತ್ತೆ ಇನ್ನೊಂದು ಎಫ್ ಅಂದ್ರೆ ಫರ್ಗ್ಯೂನೆಸ್. ಎ ಅಂದ್ರೆ ನಾನು ದೇವ್ರ ಚಿತ್ತ ಆದ್ರೆ ಮತ್ತೊಂದ್ಸತಿ ಎ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಎ ಅಂದ್ರೆ ಅಡೋರೇಷನ್ ಅಂತ. ಅಡೋರ್ ಅಂದ್ರೆ ದೇವರನ್ನ ಆರಾಧನೆ ಮಾಡುವಂಥದ್ದು. ದೇವರ ಮುಂದೆ ನಾವು ಸ್ವಾಮಿ ಯೋಗ್ಯರಲ್ಲಪ್ಪ, ದೇವದೂತರು ಸಹ ನಾವು ಆತನ ಏನ್ ಮಾಡ್ತಾ ಇದ್ದ, ಅವರು ಆತನ ರೆಕ್ಕೆಗಳು ಮುಚ್ಕೊಂತ ಇದ್ರು. ಯೆಶಾಯ 6 ಮುಖ ಕಾಲು ಮುಚ್ಕೊಂಡು, ಇನ್ನು 2 ರೆಕ್ಕೆಯಲ್ಲಿ ಪರಿಶುದ್ಧನ್ ಅಂತ ಹೇಳಿ ಅವರು ದೇವದೂತರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಿಶುದ್ಧನ್ ಅಂತ ಹೇಳುವಂತನಾಗಿದೆ ಪ್ರಿಯರೇ. ಅದಕ್ಕೆ ಎ ಅಂದ್ರೆ ಅಡೋರೇಷನ್, ಆಪಿಟೈಟ್ ಅಂದ್ರೂ ಸಹ ತಿನ್ನುವ ವಿಷಯದಲ್ಲಿ, ಕುಡಿಯುವ ವಿಷಯದಲ್ಲಿ ಮಿತಿ ಇರಲ್ಲ. ಹಂಗಾಗಿ ಹಂಗಾಗಿ ಇವೆಲ್ಲ ಕಂಟ್ರೋಲ್ ಅಲ್ಲಿ ಬರ್ಬೇಕಂತ ಸಹ ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ ಪ್ರಿಯರೇ. ಮತ್ತೆ ಮುಂದೆ ನಾನು ಇದೆಲ್ಲ ವಿವರವಾಗಿ ನಾವು ವಾಕ್ಯದ ಆಧಾರದಿಂದ ನಾವು ಕಲಿಯುವಂತದ್ದಾಗಿದೆ. ಕನ್ಫೆಷನ್ ಅಂತಿದೆ. ಇದು ಸಿ ಅಂದ್ರೆ ಕನ್ಫೆಷನ್. ಆ ರೀತಿ ಇನ್ನು ಕೆಲವು ಪದಗಳಿದಾವೆ. ಟಿ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ಯಾಕೆ ನಾವು ದೇವ್ರಿಗೆ ಕನ್ಫೆಸ್ ಮಾಡ್ಬೇಕು, ಯಾಕೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ದೇವರಿಗೆ ಅಂತ ಹೇಳಿ ಈ ವಿಷಯಗಳನ್ನ ನಾವು ನೋಡುವಾಗ ಖಂಡಿತವಾಗಿ ನಾವು ದೇವರಿಗೆ ಎಷ್ಟು ಹತ್ತಿರವಾಗಿ ಇರುವಂತ ಆಗಿದೆ. ಮತ್ತೆ ಅದಕ್ಕೆ ದೇವ್ರ ಚಿತ್ತ ಆದ್ರೆ ಮತ್ತೆ ನಾನು ಮತ್ತೊಂದ್ ದಿನ ಇವೆಲ್ಲಾ ವಿಷಯಗಳ ಬಗ್ಗೆ ನಾನು ವಿವರವಾಗಿ ವಾಕ್ಯದ ಆಧಾರದಿಂದ ನಾವು ಕಲಿಯುವಂತೆ ಈ ಒಂದು ದಿನದಲ್ಲಿ ಒಂದೇ 2 ವಿಷಯದಲ್ಲಿ ವಿಶ್ವಾಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ವಿಶ್ವಾಸ ಬೆಳೀಲಿ, ಮತ್ತೆ ಇತರರನ್ನ ಕ್ಷಮಿಸೋಣ, ಮತ್ತೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋಣ. ಅದು ಒಂದು ನಾವು ಗುಣ ಇಟ್ಕೊಳ್ಳೋಣ. ಆದ್ರೆ ಇನ್ನೊಬ್ಬರನ್ನ ನಿಂದಿಸಿ ಅವಮಾನ ಮಾಡಿ ಅವರನ್ನ ನ್ಯಾಯ ತೀರ್ಪು ಮಾಡುವಂತದ್ದು ನಮ್ಗಿಲ್ಲ. ಆದ್ರೆ ಇದರಲ್ಲಿ ಮದರ್ ತೆರೇಸಾ ಒಂದ್ ಮಾತು ಹೇಳ್ತಾ ಇದ್ರು. ಮದರ್ ತೆರೇಸಾ ಅವರು, ನಾವ್ ಇನ್ನೊಬ್ಬರನ್ನ ದ್ವೇಷಿಸ್ತಾ ಹೋದ್ರೆ ಪ್ರೀತಿಸುವಂತ ಸಮಯ ಇರಲ್ಲ ಅಂತೆ, ಪ್ರೀತಿಸುವಂತ ಮನಸ್ಸು ನಮಗೆ ಇರಲ್ಲ ಅಂತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಒಂದು ಮಾಧ್ಯಮದ ಅವಕಾಶ ಕೊಟ್ಟಂತ ಸೇವಕರಿಗೆ ಮತ್ತೆ ಎಲ್ಲರಿಗೆ ನಾನು ವಂದನೆಗಳು ಸಲ್ಲಿಸುವಂತನಾಗಿದ್ದೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ದೈವಿಕ ಮನವನ್ನ ಬಡಿಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯ. ಜೇಕಬ್ ಅವರ ಒಂದು ಪಾರ್ಥಿವ ಶರೀರವನ್ನ ಕೊಳ್ಳೇಗಾಲಕ್ಕೆ ತರ್ತಾ ಇದ್ದಾರೆ. ಇನ್ನ ರೀಚ್ ಆಗಿಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಎಲ್ಡರ್ ಕ್ರಿಸ್ಟಫರ್ ಸಾಲಮನ್ ಅವರಿಗೆ ಹುಷಾರಿಲ್ಲ, ಫೀವರ್ ಮತ್ತೆ ಕೋಲ್ಡ್ ಕಾಫ್ ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಬೋಧಕರಾದ ಎಂ ರಾಜುರವರು ಪ್ರಾರ್ಥನೆಯನ್ನ ಮಾಡಿ ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಇನ್ನು ಮಾಡಿದ ಮಹಾ ಉಪಕಾರಗಳನ್ನ ನೆನೆಸಿಕೊಂಡು
ನಿನಗೆ ಕೃತಿ ಸ್ತೋತ್ರಗಳನ್ನ ಸಲ್ಲಿಸುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ರಾಜ. ಕೊಟ್ಟಂತ ದೇವರ ಸಂದೇಶಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ತಂದೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯು ಬಹಳ ಪ್ರಾಮುಖ್ಯವಾಗಿರುವುದರಿಂದ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಮೊರೆ ಇಡುವಾಗ ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮಗೆ ಸದುತ್ತರವನ್ನ ಕೊಟ್ಟಿರುವಂತ ದೇವರು ನೀನಾಗಿದೆ. ಇದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಪ್ರಾರ್ಥನೆಗಳ ಮುಖಾಂತರವಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಯಾವಾಗಲೂ ಇರಬಹುದು, ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸಬಹುದು ಸ್ವಾಮಿ. ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಬಲವನ್ನ, ಕೃಪೆಯನ್ನ ಹೊಂದಬಹುದು. ನಮ್ಮ ಕೊರತೆಗಳನ್ನ ಸ್ವಾಮಿ ಪರಿಹರಿಸಿಕೊಳ್ಳಬಹುದು. ನಮ್ಮ ಕಷ್ಟ ಸಂಕಟಗಳನ್ನ ನಿವಾರಿಸಿಕೊಳ್ಳಬಹುದು. ನಮಗಿರುವಂತ ಎಲ್ಲ ನೋವುಗಳನ್ನು ಸ್ವಾಮಿ ನಿನ್ನ ಮುಂದೆ ಅರಿಕೆ ಮಾಡಿ ನಿನ್ನಿಂದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಹೊಂದಬಹುದು. ಅದಕ್ಕಾಗಿಯೇ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದೀವಿ ಸ್ವಾಮಿ. ಪ್ರಾರ್ಥನೆ ಮಾಡುವಾಗ ನಮಗಾಗಿ ಮಾತ್ರವಲ್ಲದೆ ಲೋಕದಲ್ಲಿ ನೀನು ಸೃಷ್ಟಿಸಿದಂತ ನಮ್ಮಂತೆ ಇರುವಂತ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವಂತ ಹಂಗಿನಲ್ಲಿ ನಾವಿದ್ದೇವೆ. ಈ ಲೋಕವು ಪಾಪದ ನಿಮಿತ್ತ ಕಷ್ಟ ಸಂಕಟ ಬಾಧೆ ನೋವುಗಳನ್ನು ಅನುಭವಿಸುತ್ತಿರುವಾಗ ಅಂತವರ ಜೊತೆಯಲ್ಲಿ ನಿಂತು ಅವರಿಗಾಗಿ ವಿಜ್ಞಾಪಿಸಿ ಅವರಿಗೆ ಬೇಕಾದಂತ ಉಪಶಮನವನ್ನು, ಅವರಿಗೆ ಬೇಕಾದಂತ ಬಿಡುಗಡೆಯನ್ನು, ಅವರಿಗೆ ಬೇಕಾದಂತ ಶಾಂತಿ ಸಮಾಧಾನವನ್ನು ಒದಗಿಸಿಕೊಡಲು ನಿನ್ನಲ್ಲಿ ವಿಜ್ಞಾಪಿಸುವಂತ ಕೃಪೆಯು ಪ್ರಾರ್ಥನೆಯಿಂದ ಸಿಗುವಂತದ್ದಾಗಿದೆ ಸ್ವಾಮಿ. ಈಗ ಕರ್ತನೆ, ಆ ನಿಟ್ಟಿನಲ್ಲಿ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಪ್ರತಿದಿನ ನಿನ್ನ ಸನ್ನಿಧಾನದಲ್ಲಿ ಬಂದು ಮೊರೆ ಸಲ್ಲಿಸುವಂತ ಸೌಭಾಗ್ಯವನ್ನು ಕೊಟ್ಟಿದೆ. ಇದಕ್ಕಾಗಿ ಪ್ರಾರ್ಥನೆ ವೀರರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತ ಒಬ್ಬೊಬ್ಬರ ಪ್ರಾರ್ಥನೆಯನ್ನು ನೀನು ಲಾಲಿಸು, ಒಬ್ಬೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ವಿಜ್ಞಾಪನೆಗಳನ್ನ ನೀನು ಲಾಲಿಸಿ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಾನಕ್ಕೆ ಮುಟ್ಟಲು ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ಮಾಡುವಂತ ಪ್ರಾರ್ಥನೆ ಯಾವ ಅಡ್ಡಿ ಇರದಂತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆಯ ಸನ್ನಿಧಿಗೆ ನಾವು ನೇರವಾಗಿ ಸಲ್ಲಿಸ್ಲಿಕ್ಕಾಗುವಂತೆ ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಕರ್ತನೆ ಮೆಚ್ಚುಗೆ ಆಗುವಂತೆ, ಮನ್ನಣೆ ಆಗುವಂತೆ ನಮ್ಮ ಪ್ರಾರ್ಥನೆ ಮಾಡುವುದನ್ನು ನಮಗೆ ಕಲಿಸಿಕೊಡು. ಅನೇಕ ವಿಧದಲ್ಲಿ ಪ್ರಾರ್ಥನೆಗಳಿಗಾಗಿ ನಿನ್ನ ಭಕ್ತರ ಮಕ್ಕಳ ಜೀವಿತದಲ್ಲಿ ನೀನು ಮಾತನಾಡಿದಿ ಸ್ವಾಮಿ. ಇದರಿಂದ ನಾವು ಕಲಿಬೇಕಾದ ಅನೇಕ ಸಂಗತಿಗಳನ್ನ ಕಲಿತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಮೊರೆಯಿಟ್ಟು ಪರಲೋಕದ ದೇವರೇ ನಿನ್ನ ಕೃಪೆಯಿಂದ ಸಿಗುವಂತ ಎಲ್ಲಾ ಆಶೀರ್ವಾದಗಳನ್ನ ಹೊಂದಿಕೊಂಡು ಈ ಭೂಮಿ ಮೇಲೆ ನಿನಗೆ ಬೆಳಕಾಗಿ ಉಪ್ಪಾಗಿ ಜೀವಿಸಬೇಕಾಗಿದೆ ಸ್ವಾಮಿ. ಕೃಪೆಯಲ್ಲಿ ಕರ್ತನೆ, ಈ ದಿನದ ಆರಾಧನೆಗಾಗಿ ಸ್ತೋತ್ರ, ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ ಅನೇಕರ ಪ್ರಾರ್ಥನೆ ಕೇಳಿದಿ, ಮುಟ್ಟಿದಿ, ಸ್ವಸ್ಥಪಡಿಸಿದಿ, ಇದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೂ ಸಹ ಪ್ರಾರ್ಥನೆ ಸ್ವಾಮಿ. ಸಹೋದರ ಜೇಕಬ್ ಭಾಗ್ಯನವರ ಪಾರ್ಥಿವ ಶರೀರವನ್ನು ಸ್ವಾಮಿ ಕೊಳ್ಳೆಗಾಲದ ಸ್ವಗೃಹಕ್ಕೆ ತರಲಿಕ್ಕೆ ಹೋಗುತ್ತಿರುವಾಗ ಅವರನ್ನ ಕುಟುಂಬದವರನ್ನು ಆಶೀರ್ವದಿಸುವರು. ಅವ ಪಾರ್ಥಿವ ಶರೀರವು ಸುಲಲಿತವಾಗಿ ಸ್ವಾಮಿ ಕುಟುಂಬವನ್ನ ಸೇರಿ ಇವತ್ತಿನ ಅಂತ್ಯಕ್ರಿಯೆಗಳು ಅಲ್ಲಿ ಸುಲಲಿತವಾಗಿ ನಡೆಯುವಂತೆ ಎಲ್ಲ ಸುರಕ್ಷತೆಯನ್ನು ಅನುಗ್ರಹಿಸು ಕರ್ತನೆ. ಅಗಲಿ ನೋವಿನಿಂದ ಇರುವಂತ ಕುಟುಂಬವನ್ನ ಸಂತೈಸು, ಬಲಪಡಿಸು, ಆಧರಿಸು. ಅವರಿಗೆ ಬೇಕಾದ ಧೈರ್ಯ ಸ್ಥೈರ್ಯ ಬಲಗಳನ್ನು ಕೊಡು. ನಿನ್ನ ಮೇಲೆ ನಂಬಿಕೆ ವಿಶ್ವಾಸಗಳನ್ನ ಕಳೆದುಕೊಳ್ಳದೆ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸಿ ಮುಂದಿನ ಭವಿಷ್ಯಕ್ಕೆ ನಿನ್ನ ಮೇಲೆ ಆತುಕೊಂಡು ನೀನು ಆ ಕುಟುಂಬದ ಯಜಮಾನನಾಗಿ ನಿನ್ನ ಕೃಪೆಯಿಂದಲೇ ಅವರನ್ನ ರಕ್ಷಿಸಿ ಕಾಪಾಡಿ ಉದ್ಧರಿಸಿ ಉಳಿದಂತಹ ಕುಟುಂಬಕ್ಕೆ ಸ್ವಾಮಿ ನೀನು ಆಧಾರವಾಗಿದ್ದು ಮುನ್ನಡೆಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕ್ರಿಸ್ಟೋಫರ್ ಅವ್ರಿಗೋಸ್ಕರ ಪ್ರಾರ್ಥನೆ ಕರ್ತನೆ. ಅವ್ರಿಗಿರುವಂತ ಸಮಸ್ಯೆಯನ್ನ ಕರ್ತನೆ ನೀನು ಮುಟ್ಟು ಆ ಒಂದು ಅಸ್ವಸ್ಥತೆಯನ್ನ ನೀನು ಸ್ವಸ್ಥಪಡಿಸು. ಅವರಿಗೆ ದೇಹಕ್ಕೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಶೋಧನೆಗಳಿಂದ ಕೇಡಿನಿಂದ ತಪ್ಪಿಸು, ಆರೋಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆಗಾಗಿ ಬೇಡಿಕೊಂಡಂತ ಪ್ರತಿಯೊಬ್ಬರನ್ನು ನಾನು ಸ್ತುತಿಸ್ತೇನೆ ಸ್ವಾಮಿ. ಸಹೋದರಿ ನ್ಯಾನ್ಸಿ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಕೃಪೆಯವರ ಮೇಲಿರ್ಲಿ ಸ್ವಾಮಿ. ಮಗಳನ್ನ ಮುಟ್ಟಿ ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮ ಕೊಡು, ಸಮಾಧಾನ ಕೊಡು. ಬಂದಿರುವಂತ ಈ ಕಷ್ಟದಿಂದ ಅವ್ರನ್ನ ಬಿಡುಗಡೆ ಮಾಡು. ಅವ್ರು ಬೇಗನೆ ಗುಣ ಹೊಂದಿ ಯಾವುದೇ ಬಾಧೆ ಇಲ್ಲದೆ ಆರೋಗ್ಯವಂತರಾಗಿ ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡು.
ಈ ಕಠಿಣ ಕಾಲಗಳಲ್ಲಿ ನೀನು ಅವರ ಹತ್ತಿರವಿದ್ದು ಅವರಿಗೆ ಬೇಕಾದಂತ ಎಲ್ಲ ಸ್ವಾಮಿ ಔಷಧೋಪಚಾರಗಳನ್ನು ಎಲ್ಲಾ ರೀತಿಯಾದಂತ ಹಣಕಾಸಿನ ವ್ಯವಸ್ಥೆಯನ್ನು ವೈದ್ಯರ ಮತ್ತು ನರ್ಸ್ಗಳ ಶುಶ್ರೂಷೆಯನ್ನು ಕೊಟ್ಟು ಕುಟುಂಬದಲ್ಲಿ ಧೈರ್ಯ ಬಲ ತ್ರಾಣಗಳನ್ನು ತುಂಬಿ ಮಗಳು ಪರಿಪೂರ್ಣಳಾಗಿ ಗುಣ ಹೊಂದುವಂತೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ಈ ಕೂಟಗಳಲ್ಲಿ ಭಾಗವಹಿಸುವಂತಹ ಪ್ರತಿಯೊಂದು ಕುಟುಂಬಗಳಲ್ಲಿ ನಷ್ಟಪಡ್ತೇವೆ ಸ್ವಾಮಿ. ಎಲ್ಲರನ್ನೂ ಆಶೀರ್ವದಿಸು ಕರ್ತನೆ. ವಿಶೇಷವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಂತಹ 11 ಕುಟುಂಬಗಳನ್ನ ನಷ್ಟಪಡ್ತೇವೆ. ಚಿನ್ನಪ್ಪ ಸಾತ್ವಿಕ್ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಮಾಡುವಂತಹ ಸೇವೆಯನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ ಅವರನ್ನು ಉಪಯೋಗಿಸು. ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವ್ರನ್ನ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಸೊಸೆಯನ್ನು ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಆತ್ಮಿಕ ವರಗಳಿಂದ ತುಂಬಿಸಿ ಇನ್ನು ಹೆಚ್ಚಿನ ಸೇವೆ ಮಾಡಲು ಶಕ್ತಿ ಬಲ ತ್ರಾಣಗಳನ್ನು ನೀಡಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಸಹೋದರಿ ಸವಿತಾಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸಿ ಮಾಡುವಂತ ಕೆಲಸ ಕಾರ್ಯ ಸೇವೆಗಳಲ್ಲಿ ನಿನ್ನ ಆತ್ಮನ ವರಗಳನ್ನು ಕೊಟ್ಟು ಹೆಚ್ಚೆಚ್ಚಾಗಿ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯವನ್ನು ಕೊಟ್ಟು ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. KP ರವಿ ಅವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅನೇಕ ದಿವಸಗಳಿಂದ ಅವರು ನಿನ್ನಲ್ಲಿ ಮೊರೆ ಇಡುವಾಗ ಕುಟುಂಬದ ಸಮಸ್ಯೆಯನ್ನ ಪರಿಹರಿಸು. ಯಾವ ಸೈತಾನನು ಅವರನ್ನ ಬಂಧಿಸಿದ್ದಾನೋ ಆ ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡು. ಪಾಪದ ಬಲೆಗಳಿಂದ ಶೋಧನೆಗಳಿಂದ ಅಪಾಯಗಳಿಂದ ತಪ್ಪಿಸು. ಕುಟುಂಬಕ್ಕೆ ಬೇಕಾದಂತ ಸುರಕ್ಷತೆಯನ್ನು ಸುಕ್ಷೇಮವನ್ನು ಕೊಡು. ಪಶ್ಚಾತ್ತಾಪ ಮನೋಭಾವನೆಗಳನ್ನು ಉಂಟು ಮಾಡು. ಕುಟುಂಬವು ನ್ಯೂನತೆಯಲ್ಲಿ ಐಕ್ಯವಾಗುವಂತೆ ಸಹಾಯ ಮಾಡು. ಅವ್ರು ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶ್ರಯಿಸು. ಕುಟುಂಬ ಮಕ್ಕಳನ್ನು ಆಶ್ರಯಿಸು. ದುಡಿತಕ್ಕಂಥ ಕೈಗಳನ್ನು ಬಲಪಡಿಸು. ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ಸಮೃದ್ಧಿಯಾದ ಜೀವಿತವನ್ನು ಕೊಡು ಸ್ವಾಮಿ. ಬಳ್ಳಾರಿ ಸಭೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆಲಯವು ಇನ್ನೂ ಪರಿಸ್ಥಿತಿ ಅದು ಸ್ವಾಮಿ ಬಹಳ ದುಸ್ಥಿತಿಯಲ್ಲಿದೆ ಸ್ವಾಮಿ. ಅದನ್ನ ಯಾವ ರೀತಿಯಲ್ಲಿ ದುರಸ್ತಿ ಮಾಡಬೇಕು ಗೊತ್ತಿಲ್ಲ. ನೀನು ಸಹಾಯ ಮಾಡು. ಎಲ್ಲಿಂದಲಾದರೂ ಕಾರ್ಯಗಳನ್ನ ಸಾಧಿಸಿ ಆ ಒಂದು ಆಲಯವು ಸ್ವಾಮಿ ದುರಸ್ತಿಗೊಂಡು ನಿನ್ನ ಮಕ್ಕಳು ಭಯವಿಲ್ಲದೆ ನಿನ್ನನ್ನು ಆರಾಧಿಸಲು ಅನುಕೂಲ ಮಾಡಿಕೊಡು ಸ್ವಾಮಿ. ಪ್ರಿಯರಾದಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳು ಅವ್ರ ಮೊಮ್ಮಕ್ಕಳು ಅರ್ಣವ್ ಮತ್ತು ಕೊಟ್ಟಂತ ಮೊಮ್ಮಗಳನ್ನು ಆಶೀರ್ವದಿಸಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ಅವರ ದೇಹಕ್ಕೆ ಸ್ವಸ್ಥತೆ ಸುಕ್ಷೇಮಗಳನ್ನು ಅನುಭವಿಸಿ ಯಾವುದೇ ಶೋಧನೆ ಕೇಡು ಗಂಡಾಂತಗಳಿಲ್ಲದೆ ಹರ್ಷದಿಂದ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಕೊಡಪ್ಪ. ಸಹೋದರಿ ಚಂದ್ರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಯಜಮಾನನ ಆಶ್ವಸ್ತು. ದುಡಿತಕ್ಕಂಥ ಕೈಗಳನ್ನ ಬಲಪಡಿಸೋ ಅವ್ರ ಕುಟುಂಬನ ಆಶ್ವಸ್ತು. ಕುಟುಂಬವಾಗಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಬದುಕಲು ಆತ್ಮೀಯ ವರಗಳನ್ನು ಕೊಡು. ನಿನ್ನ ಸನ್ನಿಧಿ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ನಿನ್ನ ಆರಾಧಿಸುವಂತೆ ಸಹಾಯ ಮಾಡು. ಸಹೋದರಿ ವರಲಕ್ಷ್ಮಿ ಹಾಗೂ ಮುನೇಶ್ ಅವರು ಪ್ರಾರ್ಥನೆ ಸ್ವಾಮಿ. ಕೊಟ್ಟಂತ ಮಕ್ಕಳಿಗಾಗಿ ಪ್ರಾರ್ಥನೆ. ಆ ಕುಟುಂಬವನ್ನು ಆಶ್ವಸ್ತು. ಆರೋಗ್ಯದಿಂದ ತುಂಬಿಸು. ಆತ್ಮಿಕ ವರಗಳಿಂದ ಬಿಂಬಿಸಿದೆಯಪ್ಪ. ನಿನ್ನ ಸೇವೆ ಉಪಯೋಗಿಸುವಂತ ಕೃಪೆ ಕೊಟ್ಟಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಿನ್ನನ್ನು ಸನ್ಮಾನಿಸಲು ನಿನ್ನ ರಾಜ್ಯಕ್ಕಾಗಿ ದುಡಿಯಲು ನಿನ್ನ ಸಿದ್ಧಪಡಿಸಲು ಭೂಮಿ ಮೇಲೆ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲು ಪರಲೋಕದ ಎಲ್ಲಾ ಆಶೀರ್ವಾದಗಳನ್ನ ಸಮೃದ್ಧಿಯಾಗಿ ದಯಪಾಲಿಸ್ಕೊ. ಸಹೋದರ ವಿಲ್ಸನ್ ಎಲಿಯಾಸ್ ಪ್ರಾರ್ಥನೆ ಸ್ವಾಮಿ. ಮಾಡುವಂತ ಸೇವೆಯನ್ನು ಕುಟುಂಬ ಕುಟುಂಬ ಮಕ್ಕಳನ್ನ ಸಭೆಯನ್ನು ಆಶ್ರಯಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ಪರಲೋಕದ ಶಕ್ತಿ ಕೊಡು. ಪರಿಶುದ್ಧತೆ ಜೀವಿತ ಕೊಡು. ನೀತಿಯ ಸೇವೆಯಲ್ಲಿ ಬೇಕಾದಂತ ಸಕಲ ಪರಲೋಕದ ಐಶ್ವರ್ಯಗಳನ್ನ ಸಮೃದ್ಧಿಯಾಗಿ ಅವರಿಗೆ ಕೊಟ್ಟು ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ಸ್ವಾಮಿ. ನಿನಗೆ ಸಾಕ್ಷಿಯ ಮಗನಾಗಿ ಅನೇಕ ಆತ್ಮಗಳ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ಸಹಾಯ ಮಾಡಿ. ಹಿರಿಯರಂತೆ ಸ್ವಂತ ಮಗಳು ವರ್ಷ ಪ್ರಾರ್ಥನೆ ಸ್ವಾಮಿ. ಅವರನ್ನ ಅವರ ಶ್ರೀಮತಿಯನ್ನು ನಷ್ಟಪಡ್ತೇನೆ ಸ್ವಾಮಿ. ಪದ್ಮನಿ ಹಬ್ಬಗಳವ್ರನ್ನ ನೀನು ಮುಟ್ಟು ಸ್ವಸ್ಥಪಡಿಸು. ಆರೋಗ್ಯದಿಂದ ತುಂಬಿಸು. ಸಮಸ್ಯೆಗಳನ್ನ ದೂರ ಮಾಡಿ. ಕೊಟ್ಟಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳನ್ನ ಆಶಿಸು. ಆ ಮಕ್ಕಳಿಗೆ ಆರೋಗ್ಯ ಸುಕ್ಷೇಮಗಳನ್ನು ಕೊಡೋರು ಇರುವಂತ ಸ್ಥಳಗಳಲ್ಲಿ ಸಮಾಧಾನ ನೆಮ್ಮದಿ ತೃಪ್ತಿ ಕೊಡು ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ಇನ್ನು ಅನೇಕರು ಸ್ವಾಮಿ ಕೂಟಗಳಲ್ಲಿ ಭಾಗವಹಿಸಿದ ಸ್ವಾಮಿ. ವಿಶೇಷವಾಗಿ ಅವ್ರನ್ನ ಆಶ್ವಸು ಸ್ವಾಮಿ. ಪ್ರೇಮ ಸರೋನ ಅವ್ರ ಕುಟುಂಬ ಮಕ್ಕಳನ್ನ ಸುಶಾಂತ ತುಂಬಿಸಿ ಕಾಪಾಡು ಸ್ವಾಮಿ. ಸುರಕ್ಷತೆ ಕೊಡಪ್ಪ. ಬರಬೇಕಾಗಿರೋರೆಲ್ಲರೂ ಈ ಕೂಟಗಳಲ್ಲಿ ಭಾಗವಹಿಸಿ ಇನ್ನು ಹೆಚ್ಚಿನ ಆಸಕ್ತಿಯಿಂದ ನಿನ್ನನ್ನು ಆರಾಧಿಸಿ ಈ ಸೇವೆಯಲ್ಲಿ ಸ್ವಾಮಿ ನಿನ್ನನ್ನು ಘನಪಡಿಸುವಂತೆ ನಿನ್ನ ಮಹಿಂಪಡಿಸುವಂತೆ ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರ ಕೊರತೆಗಳು ನೀಗಿಸಲ್ಪಡಲು, ಅನೇಕರ ವಿಜ್ಞಾಪನೆಗಳಿಗೆ ಸದುತ್ತರ ಒದಗಿಸಲ್ಪಡಲು, ಅನೇಕರು ಸ್ವಸ್ಥತೆ ಹೊಂದು ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಆತ್ಮಿಕವಾದ ಲಾಭವನ್ನು, ರಕ್ಷಣೆಯನ್ನು, ಕ್ಷಮಾಪಣೆಯನ್ನು, ಕ್ಷೇಮವನ್ನು ಹೊಂದಿ ಸ್ವಾಮಿ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಸಹಾಯ ಮಾಡಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಷ್ಟಪಡ್ತೇನೆ ಸ್ವಾಮಿ. ಈ ಸೇವೆ ನಿನಗೆ ಸಮರ್ಪಕವಾಗಿರಲಿ ಸ್ವಾಮಿ. ಇದರಿಂದ ನಿನಗೆ ಮಹಿಮೆಯಾಗಲಿ ಸ್ವಾಮಿ.
ಈ ಸೇವೆಯ ಮುಖಾಂತರವಾಗಿ ಸ್ವಾಮಿ ನಿನ್ನ ನಾಮವು ಪ್ರಸಿದ್ಧಿಗೆ ಬರಲಿ, ಪ್ರಖ್ಯಾತಿ ಹೊಂದಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ ಸ್ವಾಮಿ. ನಿನ್ನ ಮಕ್ಕಳಿಗೆ ಕೃಪೆಯು, ಶಾಂತಿಯು, ಸಮಾಧಾನವು ಒದಗಿ ಬರಲಿ. ನಿನ್ನ ಸೇವೆ ಮಾಡುವಾಗ ನಿನ್ನ ಪರಿಶುದ್ಧಾತ್ಮ ದೇವರ ಬಲ ನಮ್ಮೊಂದಿಗಿರಲಿ ಸ್ವಾಮಿ. ಪವಿತ್ರತೆ ನಮ್ಮೊಂದಿಗಿರಲಿ ಸ್ವಾಮಿ. ನಿನ್ನ ನೀತಿ ಆಶೀರ್ವಾದಗಳು ನಮ್ಮನ್ನು ತುಂಬಿಕೊಳ್ಳಲಿ ಸ್ವಾಮಿ. ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದ ನೀತಿಯ ಮಾರ್ಗದಲ್ಲಿ ನಡೆದು ನಿನ್ನ ಸೇವೆಯಲ್ಲಿ ಆಸಕ್ತರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನನ್ನು ಘನಪಡಿಸಿ ಮಹಿಂಪಡಿಸಿ ಬರಲು ಸಿದ್ಧಪಡಿಸಲು ಬೇಕಾದಂತ ಸಕಲ ಆತ್ಮೀಯ ವರಗಳನ್ನು ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮೆಲ್ಲರಿಗೂ ಅನುಗ್ರಹಿಸು. ಅನುನ್ನತಿಯಿಂದ ಈ ಕಾರ್ಯಕ್ರಮಗಳು ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ಸಹಾಯ ಮಾಡು. ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಸತ್ಯವನ್ನ ಸಂದೇಶವನ್ನ ತೆಗೆದುಕೊಂಡು ಹೋಗಿ ಮುಟ್ಟಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಶಿಸಿ ಹೋಗುತ್ತಿರುವ ಈ ಲೋಕದಲ್ಲಿ ನಾಶವಾಗುತ್ತಿರುವ ನಿನ್ನ ಮಕ್ಕಳನ್ನ ರಕ್ಷಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನೀನು ಬರುವಾಗ ಸ್ವಾಮಿ ನಾವೆಲ್ಲರೂ ಯಾವ ಕುಂದಿಲ್ಲದ ನಿನ್ನ ಪರಿಶುದ್ಧವಾದ ಪ್ರಸನ್ನತೆಗೆ ಯೋಗ್ಯರಾಗಿ ಸಮರ್ಪಕವಾದ ಜೀವಿತವನ್ನ ಜೀವಿಸಿ ನಿನ್ನಿಂದ ಅಂಗೀಕರಿಸಲ್ಪಡುವಂತೆ ನಿನ್ನ ರಾಜ್ಯದಲ್ಲಿ ಸದಾ ನಿನ್ನೊಡನೆ ಜೀವಿಸುವಂತ ಆರಾಧಿಸುವಂತ ಸೌಭಾಗ್ಯವನ್ನ ಪಡೆಯುವಂತ ಕೃಪೆ ತೋರು. ಅಲ್ಲಿಯ ತನಕ ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳು ನಮ್ಮೆಲ್ಲರ ಸಂಗಡ ಇರ್ಲಿ ಕರ್ತನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ತಪ್ಪು ಮಾಡಿದವರನ್ನು ನಾವು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಂತ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳು, ಬಂಧು ಬಳಗದವರ ಸಂಗಡ, ಮಾಡುವಂತ ಕೆಲಸ ಕಾರ್ಯಗಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ವಿಶೇಷವಾಗಿ ಸ್ವಾಮಿ ಜೇಕಬ್ ಭಾಗ್ಯನವರ ಸ್ವಾಮಿ ಅಂತ್ಯಕ್ರಿಯೆಯ ಸಂಗಡ ನೆಲೆಯಾಗಿರಲಿ ಕರ್ತನೆ. ಆಮೇನ್. ಆಮೇನ್. ಸವಿತಮ್ಮ, ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಸ್ತೋತ್ರ. ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ದೇವ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಸ್ವಾಮಿ ವಿಶೇಷವಾದಂತ ಸಂದೇಶವನ್ನ ಕೊಟ್ಟಂತ ಸಹೋದರ ವಿಲ್ಸನ್ ಎಲಿಯಾಸ್ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮನ ನಡೆಸಿಕೊಟ್ಟಂತ ಸಹೋದರಿ ಸವಿತಾ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಈ ದಿನವನ್ನ ಕರ್ತನ ಕೈಗೆ ಒಪ್ಪಿಸಿ, ಕರ್ತನು ನಮ್ಮೆಲ್ಲರನ್ನ ಆರೋಗ್ಯದಿಂದ ಸುಕ್ಷೇಮದಿಂದ ತುಂಬಿಸಿ ಈ ದಿನದಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಪಾಠಗಳನ್ನ ಕಲಿಯುವ ಹಾಗೆ ನಮ್ಮೆಲ್ಲರನ್ನು ಒಟ್ಟಾಗಿ ತರಲೆಂದು ವಿಜ್ಞಾಪಿಸುತ್ತಾ ಎಲ್ಲರಿಗೂ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭಾಶಯಗಳನ್ನ ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಪಾಸ್ಟರ್ ಎಲಿಯಾಸ್ ಅವರು ಎಲ್ಲಿ ಪಾಸ್ಟರ್ ಆಗಿದ್ದಾರೆ? ಈಗ ಅವರು ಬಳ್ಳಾರಿ ಸಭೆಗೆ ಪಾಸ್ಟರ್ ಆಗಿದ್ದಾರೆ. ಒಳ್ಳೆ ಪಾಸ್ಟರ್ ಅವರು ಅಂತಾರಾಷ್ಟ್ರೀಯ ಇದ್ರೆ ಸಭಾಷೆಯಲ್ಲಿ ಪಾಠ ತಗೊಳಕ್ಕೆ ಕೊಡಿ, ಅವ್ರಿಗೆ ಚೆನ್ನಾಗಿ ಪಾಠ ಮಾಡಿದ್ರಿ. ತಗೋತಾರೆ ಕೊಟ್ಟಿದ್ದೆ ಒಂದ್ಸಾರಿ, ಕೊಡ್ತೀನಿ. ಅವರು ಚೆನ್ನಾಗಿ ವಿವರಣೆ ಮಾಡ್ತಾರೆ ವಾಕ್ಯಗಳನ್ನ ಕೊಟ್ಟು. ಇವತ್ತು ಚೆನ್ನಾಗಿ ಪಾಸ್ಟರ್ ಎಲಿಯಾಸ್ ಅವರೇ. ಸರ್ ನಮಸ್ಕಾರ ಸರ್. ನೀವು ಯಾವ ಕಡೆಯವರು? ಈ ಕಡೆ ಮಂಗಳೂರು ಕಡೆಯವರು ಏನಪ್ಪ ನೀವು? ಇಲ್ಲ ಸರ್, ನಾನು ಹುಬ್ಳಿ ಧಾರವಾಡ. ಸ್ವಲ್ಪ ಶುದ್ಧವಾಗಿ ಈ ಕಡೆ ಮಾತಾಡಿದ್ರಂಗ್ ಮಾತಾಡಿದ್ರಿ. ಸರಿ ಸರಿ, ಚೆನ್ನಾಗಿ ನೀವು ಹೇಳಿದ್ರಿ ಪ್ರಾರ್ಥನೆ ವಿಷಯದಲ್ಲಿ. ಪ್ರಾರ್ಥನೆ ಬಗ್ಗೆ ಹೇಳಿದ್ರ
ಹೌದು ಸರ್, ಇನ್ನೂ ಇದು ಆಮೇಲೆ ಅದ್ರ ಬಗ್ಗೆ ಇನ್ನೂ ಹಾ. ಸ್ವಲ್ಪ ಇದೆ ಅಂತ ಮಾಡೋಣ. ಆಯ್ತು ಸರಿ. ಸರಿ, ನೀವು ಇನ್ನೂ ಮಾಡಿ ಮುಂದುವರಿಸಿ ಅದನ್ನ. ಈ ಯಾವ ಪಾಠಗಳು ನಮ್ಮ ಸಮಶಾಲೆ ಪಾಠಗಳು ಇರ್ತಾವಲ್ಲ ಅವನು ತಗೊಳ್ಳಿ. ಓಕೆ ಸರ್, ಖಂಡಿತ ಸರ್. ಆಮೇಲೆ ನೀವು ಭಾಗವಹಿಸಿದ್ರೆ, ನೀವು ಪಾಠ ತಗೊಳ್ಳಿಲ್ಲ ಅಂದ್ರೂ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಗೆ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಕಲಿತಾ ಇರ್ತಾರೆ ಎಲ್ರು ಪಾಠಗಳನ್ನ ಬಹಳ ಇದಾಗಿ ಅರ್ಥಗರ್ಭಿತವಾಗಿ ಮತ್ತು ಆಳವಾಗಿ ಕಲಿಬೇಕಾಗಿದೆ. ನಾವು ಇನ್ನೂ ಬೇಕಾಗಿದೆ. ಅದ್ರ ಇಂಟ್ರಕ್ಷನ್ ಬಹಳ ಬೇಕು. ಆದ್ರಿಂದ ನೋಡಿ, ನೀವು ಬೋಧಕರಾಗಿರೋದ್ರಿಂದ, ನೀವು ಬೋಧನೆ ಮಾಡೋದ್ರಿಂದ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಗೆ ಯಾವಾಗ್ಲೂ ಬೇಕಾಗುತ್ತೆ. ನೀವು ಭಾಗವಹಿಸ್ತಾ ಇರಿ ಪಾಸ್ಟರ್. ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಗೆ. ಖಂಡಿತ ಸರ್ ಬರ್ತೀನಿ. ಇತ್ತೀಚೆಗೆ ನಾನು ಜಾಯಿನ್ ಆಗಿಲ್ಲ, ಖಂಡಿತ ನಾನು ಬರ್ತೀನಿ ಜಾಯಿನ್ ಆಗ್ತೀನಿ. ಈಗ ನಿಮ್ಮ ಒಂದು ದಾಟಿ ನಿಮ್ಮ ಶೈಲಿ ಅದು ನಮ್ಗೆ ಒಂದ್ ಸ್ವಲ್ಪ ಮನ ಮುಟ್ಟೋ ರೀತಿ ಇದೆ. ಹಾಗಾಗಿ ನಿಮ್ಮ ಭಾಗವಹಿಸಿಕೆ ನಮ್ಗೆ ಬಹಳ ಇಂಪಾರ್ಟೆಂಟ್. ನೀವು ಬನ್ನಿ. ಓಕೆ, ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಪಾಸ್ಟರ್. ಓಕೆ. ಥ್ಯಾಂಕ್ ಯು ಎವ್ರಿಬಡಿ. ಮಾತಾಡ್ತಾ ಇಲ್ಲ ಪಾಸ್ಟರ್ ಸವಿತಾ ಅವ್ರಿಗೆ. ಸವಿತಾ ಅಡಿ ಎಲ್ಲಿ ಹೋದ್ರು? ಇರ್ಲಿ ಪಾಸ್ಟರ್, ಹಾಗೆ ಅವ್ರನ್ನ ನಂತರ ಅವ್ರಿಗೆ ಕಾಲ್ ಮಾಡ್ತೇನೆ. ಥ್ಯಾಂಕ್ ಯು ಪಾಸ್ಟರ್, ಎಲ್ಲರಿಗೂ ಥ್ಯಾಂಕ್ಸ್. ಅವ್ರಿಗೆ ಬಹಳ ಸಂತೋಷ. ಥ್ಯಾಂಕ್ ಯು.